ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿಯಮಗಳನ್ನು ಗಾಳಿಗೆ ತೂರಿ ಪಾರ್ಕಿಂಗ್ ಅವ್ಯವಸ್ಥೆ. ಹಾಸನದ ಶಂಕರಮಠ ರಸ್ತೆಯಲ್ಲಿ ನಿತ್ಯವೂ ಕಿರಿಕಿರಿ ಆಗ್ತಾನೇ ಇದೆ. ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡಲಾಗ್ತಾ ಇದೆ. ಶಾಲೆ ಬಿಟ್ಟ ಸಮಯದಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್. ಹತ್ತಾರು ಆಸ್ಪತ್ರೆಗಳು, ಶಾಲೆಗಳು ಇದೇ ರಸ್ತೆಯಲ್ಲಿ ಇರುತ್ತವೆ. ಟ್ರಾಫಿಕ್ ಸಮಸ್ಯೆ ಆದಾಗ ಮಾತ್ರ ಪೊಲೀಸರು ಎಂಟ್ರಿ ಕೊಡ್ತಾರೆ. ಟ್ರಾಫಿಕ್ ಜಾಮ್ ಬಗ್ಗೆ ಸ್ಥಳೀಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಇದೇ ಸಮಸ್ಯೆ ಅಂತ. ಜನ ಯಾವಾಗ ಬೈಕೊಳ್ಳೋಕೆ ಶುರು ಮಾಡ್ತಾರೋ ಆಗ ಪೊಲೀಸರು ಬರೋದು. ಅಲ್ಲಿ ತನಕ ಪೊಲೀಸರು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇರೋದು. ಒಂದಲ್ಲ ಎರಡು ದಿನ, ಪ್ರತಿ ದಿನವೂ ಕೂಡ ಇದೇ ಸಮಸ್ಯೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳಿಗೆ, ಕೆಲಸಕ್ಕೆ ಹೋಗೋರಿಗೆ, ಇವರಿಗೆಲ್ಲ ಕಿರಿಕಿರಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದಕ್ಕೊಂದು ಸೂಕ್ತ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ಸ್ಟ್ರಿಕ್ಟ್ ಆಗಿರುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಪಾರ್ಕಿಂಗಿಗೆ ಅಂತಲೇ ಒಂದಷ್ಟು ವ್ಯವಸ್ಥೆಗಳಿರುತ್ತೆ, ಅದನ್ನೆಲ್ಲ ಇಲ್ಲಿ ಗಾಳಿಗೆ ತೂರಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನದಲ್ಲಿ ಇತ್ತೀಚೆಗೆ ಪಾರ್ಕಿಂಗ್ ಸಮಸ್ಯೆ ಸಾಕಷ್ಟು ತಲೆದೂರ್ತಾ ಇದೆ. ಎಲ್ಲಂದರಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ. ಜೊತೆಗೆ ರಸ್ತೆಯ ಸಾಕಷ್ಟು ಕಿರಿದಾಗಿದೆ. ಕೆಲವೊಂದು ಪಾರ್ಕಿಂಗ್ ವಿಚಾರದಲ್ಲಿ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಒಂದು 10 ಖಾಸಗಿ ಆಸ್ಪತ್ರೆಗಳಿದೆ, ಜೊತೆಗೆ ಖಾಸಗಿ ಶಾಲೆಗಳಿದೆ, ಪ್ರಮುಖ ಜಿಲ್ಲಾಸ್ಪತ್ರೆಗೆ ಹೋಗುವಂತಹ ರಸ್ತೆ ಕೂಡ ಇದಾಗಿದೆ. ಹಾಗಾಗಿ ಈಗಾಗಲೇ ನಾವಿರುವಂಥದ್ದು ಈ ರಸ್ತೆ ಏನಿದೆ, ರಸ್ತೆಯ ಒಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಶಂಕರಮಠ ರಸ್ತೆ ಮತ್ತು ಜಿಲ್ಲಾಸ್ಪತ್ರೆಗೆ ಹೋಗುವಂತಹ ರಸ್ತೆ. ಈಗ ನಾವು ನೋಡ್ತಾ ಇರುವಂತಹ ರಸ್ತೆ ಏನಿದೆ, ಇದು ಹಾಸನದ BM ರಸ್ತೆಯಿಂದ ಶಂಕರಮಠ ರಸ್ತೆಯ ಮಾರ್ಗವಾಗಿ MG ರೋಡ್ ಮುಖಾಂತರ ನೇರವಾಗಿ ತನ್ವಿ ತ್ರಿಷಾ ಸರ್ಕಲ್ಗೆ ಕೂಡ ತಲುಪುತ್ತೆ. ಇಲ್ಲಿ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಪಾರ್ಕಿಂಗನ್ನು ಬಿಡದ ರೀತಿಯಲ್ಲಿ ಕಾನೂನನ್ನು ಗಾಳಿಗೆ ತೂರಿದಾವ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಇದು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಹೋಗುವಂತಹ ಪ್ರಮುಖ ರಸ್ತೆ. ಇಲ್ಲೂ ಅಷ್ಟೇ ಪಾರ್ಕಿಂಗ್ ಜಾಗವನ್ನು ಕೂಡ ಬಿಟ್ಟಿಲ್ಲ. ವಾಹನಗಳು ಎಲ್ಲಂದರಲ್ಲಿ ವಾಹನಗಳ ರಸ್ತೆಯಲ್ಲಿ ಬಿಟ್ಟು ಹೋಗುವಂಥದ್ದು. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಸಾಕಷ್ಟು ತಲೆದೂರುತ್ತೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನ ಮಾತನಾಡ್ಸೋಣ. ಯಾಕಂದರೆ ಇಲ್ಲಿನ ಸಮಸ್ಯೆ ಬಗ್ಗೆ ದಿನನಿತ್ಯ ಓಡಾಡ್ತಾರೆ, ಅವ್ರನ್ನ ಕೇಳೋಣ. ಸರ್, ಈಗ ಈ ರಸ್ತೆಯಲ್ಲಿ ದಿನನಿತ್ಯ ನೀವು ಓಡಾಡ್ತೀರಿ, ಏನು ಸಮಸ್ಯೆ ಇದೆ? ಪ್ರಮುಖವಾಗಿ ಶಾಲೆ ಬರುತ್ತೆ, ಇಲ್ಲೊಂದು 2 ಶಾಲೆ ಬರುತ್ತೆ, ಖಾಸಗಿ ನರ್ಸಿಂಗ್ ಹೋಮ್ಗಳಿದೆ, ಜೊತೆಗೆ ಇಷ್ಟೊಂದು ಕಿರಿದಾದ ರಸ್ತೆ. ನಿಮ್ಗೇನು ಅನಿಸುತ್ತೆ? ನಮಗೆ ಇಲ್ಲಿ 24 hours ಟ್ರಾಫಿಕ್ ಜಾಮೆ. 9 ಗಂಟೆಯಿಂದ ಸುಮಾರು 8:30 ಸ್ಟಾರ್ಟ್ ಆದರೆ 11:15 ತನಕ ಇಲ್ಲಿ ಆಂಬ್ಯುಲೆನ್ಸ್ಗೆ ರೋಡೇ ಇಲ್ಲ. ಆಂಬ್ಯುಲೆನ್ಸ್ ಅಡ್ಡ ಬರಬೇಕು ಅನ್ನೋಂಗಿದ್ರೆ ಮತ್ತು BM ರೋಡ್ಗೆ ಹೋಗಿ ಟಚ್ ಆಗಿ ಬರಬೇಕು. ಫಸ್ಟ್ ಆಫ್ ಆಲ್ 2 ಸೈಡು ಪಾರ್ಕಿಂಗ್ ಇದೆ. 2 ಸೈಡು ಎಲ್ಲ ಪಾರ್ಕಿಂಗ್ ಇರೋದಾಗಿ ಒಬ್ಬರು ಇಲ್ಲಿ ಸಾರ್ವಜನಿಕ ಓಡಾಡೋಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಆಮೇಲೆ ವಿತ್ ಶಂಕರಮಠ ರೋಡ್ ಅಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಹೇಳಿರ್ತಾರೆ, ಒಂದು ಅಂತ ಹಾಕಿರ್ತಾರೆ, ಆ ಕಡೆ 2 ಸೈಡು ಹಾಕಿ ಹೋಗ್ತಾರೆ. ಮತ್ತು ಆ ಕಡೆಯಿಂದ SSM ಹಾಸ್ಪಿಟ್ಲ್ಗಳು, ಅಲ್ಲಿಗೂ ಹಾಸ್ಪಿಟ್ಲಿಗೆ ಬರೋಂಥ ಜನಗಳಿದ್ದಾರೆ, ಅಲ್ಲಿಗೂ ಪಾರ್ಕಿಂಗ್ ಇಲ್ಲ. ಇಲ್ಲಿ ಯುನೈಟೆಡ್ ಸ್ಕೂಲ್ ಇದೆ, ಪಕ್ಕ ಇನ್ನೊಂದು ಸ್ಕೂಲ್ ಇದೆ, ಅಲ್ಲಿಗೂ ಪಾರ್ಕಿಂಗ್ ಇಲ್ಲ. ಹಂಗಾಗಿ BM ರೋಡಿಂದ ಇಲ್ಲಿವರೆಗೂ ಪಾರ್ಕಿಂಗ್ ಒನ್ ವೇ ಅಥವಾ ಇಲ್ಲ ಅಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಬೇರೆಯಿಂದ ಸ್ಥಳಾಂತರ ಮಾಡ್ಕೊಡ್ಬೇಕು ಗಾಡಿಗಳಿಗೆ ಅಂತ ಹೇಳಿ ನಾವು ಕೇಳ್ಕೊತೀವಿ. ಇಲ್ಲಿಂದ ನಾನು ಹೆಚ್ಚು ಕಡೆ 20 ವರ್ಷ ಆಯಿತು. ಈಗ 10 ವರ್ಷದಿಂದ ತುಂಬ ಜಾಸ್ತಿ ಆಗಿದೆ. ಅಧಿಕಾರಿಗಳು ಇದು ಮುಂಜಾಗ್ರತೆ 2-3 ಸಲ ಅವರು ಬಂದು ಹೋಗ್ಯವ್ರೆ, ಬಟ್ ಅದನ್ನು ಕ್ರಮ ಜರುಗಿಸಿಲ್ಲ. ಸುಮ್ಮನೆ ಬಂದು ಹೋಗ್ತಾರೆ, ಆಯಿತು ಮಾಡಿಸ್ತೀವಿ ಅಂತ ಒಂದು ದಿವಸ ತೆಗಿಸ್ತಾರೆ, ನೆಕ್ಸ್ಟ್ ಟೈಮ್ ಸೇಮ್ ಅದೇ ಪ್ರಕಾರ ಸೇಮ್ ಇದೆ ಸ್ಥಿತಿ ಆಗಿದೆ. ದಯವಿಟ್ಟು ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಂಡು ಅಂತ ಕೇಳ್ತೀವಿ ನಾವು. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂಥ ಮಾತು. ಏನಂದರೆ, ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ, ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಆದರೆ ಶಾಶ್ವತವಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು.